ಹಬಿ ಹಬಿ ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀರಾ, ಇನ್ನೂ ಓಪನ್ ಆಗಿಲ್ವಾ? ಅದು ಏನಾಯ್ತು ಬನ್ನಿ ಕೂತ್ಕೊಳ್ಳಿ. ಈ ಬ್ರೀಫ್ಕೇಸ್ ಇದೆಯಲ್ಲ, ಇದಕ್ಕೆ ಯಾಕೋ ಏನೋ ಗೊತ್ತಿಲ್ಲ, ಓಪನ್ ಆಗೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅಪ್ಪಿ ತಪ್ಪಿ ಒಂದು ವೇಳೆ ಅಕಸ್ಮಾತ್ ಆಗಿ ನಾನು ಇದ್ರ ಮೇಲೆ ಬಲವಂತ ಮಾಡ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಅದು ಇರುತ್ತಲ್ಲ ಒಳಗಡೆ ಲಿವರ್ ಲಿವರ್ ಕೆಟ್ಟೋಗ್ಬಿಡುತ್ತೆ. ಲಿವರ್ಗೂ ಏನಾಗಲ್ಲ, ಕಿಡ್ನಿಗೂ ಏನಾಗಲ್ಲ, ಬೇಗ ಓಪನ್ ಮಾಡಿ. ಅದರಲ್ಲಿ ಕಾಸ್ಟ್ಲಿ ಕಾಸ್ಮೆಟಿಕ್ಸ್ ಇದೆ. ಇದು ನೋಡಿ ನಿಮ್ಮ ಹಾಗೇನೆ ಸಿಕ್ಕಾಪಟ್ಟೆ ಡೆಲಿಕೇಟ್ ಅನ್ಸುತ್ತೆ, ಓಪನ್ ಆಗಲ್ಲ ಅನ್ನುತ್ತಲ್ಲದೆ ಜಾಜಿ. ಜಾಜಿ ಅಂತ ಏಕೋಜನದಲ್ಲಿ ಕರಿಬೇಡ್ರಿ, ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ, ಬಾಯ್ ಫ್ರೆಂಡ್ ತರ ಇರಿ. ಅಯ್ಯೋ ಇದು ಬೇರೆ ಓಪನ್ ಆಗ್ತಾ ಇಲ್ಲ, ನೀವು ಬೇರೆ ಒಡಬಡಬಡ ಅಂತ ಇದ್ರೆ ಒಂದು ಸ್ವಲ್ಪ ತಡ್ಕೊಳ್ರಿ, ಓಪನ್ ಮಾಡೇ ಬಿಡ್ತೀನಿ. ಪಾಂಡವಂಗ ಏನೋ ಮಾಡ್ತಿದ್ಯಾ? ನನಗೂ ನಮ್ಮ ಮೆಂಟ್ರಿಗೂ ಬೇರೆ ಏನು ಕೇಮಿರ್ಲಿಲ್ಲಪ್ಪ, ಹಂಗಾಗಿ ಭಜನೆ ಮಾಡ್ಕೊಂಡು ತಗೋದು ಬಿಡ್ಲೇದ್ರ ಬ್ರೀಫ್ಕೇಸ್ ಓಪನ್ ಆಗ್ತಾ ಇಲ್ಲ, ಅದನ್ನ ತೆಗಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲ ಬಾವ, ಮಾತೆತ್ತಿದ್ರೆ ತೊಡೆ ತಟ್ಟಿ ಎಡಗೈ ಬಲಗೈ ಎತ್ತೀರಾ, ಈ ಚಿಕ್ಕ ಬ್ರೀಫ್ ಕೇಸ್ ಓಪನ್ ಮಾಡಕ್ ಆಗಿಲ್ಲ ಅಂದ್ಮೇಲೆ ಸಂಸಾರ ಹೇಗ್ರಿ ನಿಭಾಯಿಸ್ತೀರಾ? ನಿಮಗೆ ಬ್ರೀಫ್ ಕೇಸ್ ಓಪನ್ ಮಾಡಕ್ ಆಗುತ್ತಾ? ಬಲ್ಲು, ಮೊನ್ನೆ ಒಂದ್ ಇಂಗ್ಲಿಷ್ ಫಿಲಂ ನೋಡಿದೆ, ಅದ್ರಲ್ಲಿ ದೊಡ್ಡ ಬೀಗ ಓಪನ್ ಮಾಡೋದು ಹೇಗೆ ಅಂತ ತೋರಿಸಿದ್ದಾರೆ. ಅಂತದ್ರಲ್ಲಿ ಚಿಕ್ಕ ಬ್ರೀಫ್ ಕೇಸ್ ಯಾವ ಲೆಕ್ಕ? ಮಹಾನುಭಾವರು ಕೈ ಮುಗಿತೀನಿ ಕಣ್ರ, ನಿಮ್ಮ ಸಿನಿಮಾ ಐಡಿಯಾಗಳು ಈ ನಿಮ್ಮ ದರಿದ್ರ ತಲೆನಲ್ಲೇ ಇರಲಿ. ಈಗ ನನಗೆಲ್ಲ ಒಂದೊಂದಾಗಿ ನೆನಪಾಗ್ತಾ ಇದೆ. ಇದ್ರ ಕೋಡ್ ನಾನು ನನ್ನ ಡೈರಿಯಲ್ಲಿ ಬರ್ದಿಟ್ಟಿದ್ದೀನಿ, ಇನ್ನೊಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀನಿ. ಆ ಬ್ರೀಫ್ ಕೇಸ್ನ ನೀವು ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೆ ಹೋಗ್ಬೇಡಿ, ಮುಟ್ಟಬೇಡಿ. ಮುಟ್ಟಬಾರ್ದು ಅಂದ್ರೆ ಮುಟ್ಟಬಾರ್ದು. ಲೇ ಪಾಂಡುರಂಗ, ಬರೋ ಅಷ್ಟರಲ್ಲಿ ನಾವು ಈ ಸೂಟ್ ಕೇಸ್ನ ಓಪನ್ ಮಾಡ್ಬಿಡೋಣ. ಆಗ ಅವ್ನು ಬಂದು ಶಬ್ಬಾಸ್ ಒಂದು ಮಸಾಲೆ ದೋಸೆಗೆ 200 ರೂಪಾಯಿ ಕೊಡ್ತಾನ. ಮತ್ತೆ ಆಗ್ತಾರ? ಏನಾಯ್ತು? ಏನ್ರೋ ಮಾಡಿದ್ರಿ, ಮದ್ವೆನಲ್ಲಿ ಮೂವಿ ಬಂದಿದ್ದು ಫ್ರಿಡ್ಜ್ ಡಮ್ ಅಂದ್ಬಿಡ್ತು. ಬಾವ, ನೀವು ಬರೋ ಅಷ್ಟರಲ್ಲಿ ಇದನ್ನ ಓಪನ್ ಮಾಡಿ ಬೇಸ್ ಅನ್ಸ್ಕೊಳ್ಳೋಣ ಅಂತ ಮಾಡಿದ್ವಿ, ಆದ್ರೆ ಡಮ್ ಅಂದ್ಬಿಡ್ತು. ಇಷ್ಟ್ರ ಮೇಲೆ ನಿಮ್ಮಿಬ್ಬರು ನಾನು ಏನಾದ್ರೂ ಮನೆಯಲ್ಲಿ ಕಂಡ್ರೆ ನನ್ನನ್ನ ಡಮ್ ಅನ್ಸ್ಬಿಡ್ತೀರಿ ಕಂಡ್ರು. ಸಾರಿ ಪಲ್ಲು. ಮಾತಾಡ್ಬೇಡಿ ನೀವು, ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗಿದೆ. ನೀವು ಹೊರಗಡೆ ಹೋಗಿ ಏನಾದ್ರೂ ಸಾಧನೆ ಮಾಡ್ಕೊಂಡು ಬೇಷ್ ಅನಿಸ್ಕೊಂಡು ಬರೋವರೆಗೂ ನಾನು ಈ ಜುಟ್ನ ಕಟ್ಟಲ್ಲ. ಲೇ ಪದ್ದು, ನನ್ನ ಹೆಂಡತಿ ಪಲ್ಲು ಆ ರೀತಿ ಪ್ರತಿಜ್ಞೆ ಮಾಡಬಾರ್ದಾಗಿತ್ತು ಕಣ. ಹೋಗ್ಲಿ ಬಿಡ, ಎಣ್ಣೆ ಖರ್ಚು ಮಿಕ್ತ. ನಾವು ಬುದ್ಧಿವಂತರು ಅಂತ ಹೇಗಾದ್ರೂ ಅವ್ರಿಗೆ ತೋರಿಸ್ಲೇಬೇಕು. ಹ್ಞೂ ಕಣ, ಜನ ಎಲ್ಲ ನಮ್ನ ಬೆಂತಟ್ಟಿ ಬೇಷಂದು ಮನೆಗೆ ಬಂದು ನಮ್ನ ಹೊಗಳ್ಬೇಕು. ಆ ಥರ ಏನಾದ್ರು ಕೆಲಸ ಮಾಡ್ಬೇಕಾ? ಆ ಥರ ಕೆಲಸ ಯಾವ್ದಿದ್ಯಾ? ಲೇ ಅಲ್ಲೋಡ ಹುಚ್ಚ, ಅವನು ಹುಚ್ಚ ಅಲ್ಲ ಕಣೋ, ಟೆರರಿಸ್ಟು. ನೋಡು, ಟೈಮ್ ಬಾಂಬ್ ನ ಫಿಕ್ಸ್ ಮಾಡ್ತಾ ಇದ್ದಾನೆ. ಅದು ಟೈಮ್ ಬಾಂಬ್ ಏನಲ್ಲೇ? ಮತ್ತಿನ್ನೇನು, ಈ ರೀತಿ ಕಸದ ರಾಶಿಲಿ ಬಾಂಬ್ ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹುಚ್ಚಿನ ವೇಷದಲ್ಲಿ ಬಂದಿದ್ದಾನೆ. ಸರಿಯಾಗಿ ನೋಡ. ಲೇ ಅದು ಟೈಮ್ ಬಾಂಬ್ ಕಣೋ. ಲೇ ಪದ್ದು, ನಾಳೆ ಈ ರಸ್ತೆನಲ್ಲಿ ಯಾವ್ದೋ ಫಂಕ್ಷನ್ ಇರ್ಬೇಕಲ್ವಾ? ಆ ಫಂಕ್ಷನ್ ಟೈಮ್ಗೆ ಸರಿಯಾಗಿ ಬಾಂಬ್ ಬ್ಲಾಸ್ಟ್ ಆಗೋ ತರ ಅವ್ನ್ ಟೈಮ್ ಫಿಕ್ಸ್ ಮಾಡ್ತಾ ಇರ್ಬೇಕು. ಈಗೇನೋ ಮಾಡೋದು? ಲೇ ಮೊನ್ನೆ ಇಂಟರ್ವ್ಯೂಗೆ ಹೋದಾಗ ಯಾರೋ CCB ಪೊಲೀಸ್ ಅವ್ರು ಪರಿಚಯ ಆದ್ರು ಅಂದ್ಯಲ್ಲೋ? ಹೌದು ಕಣ, ಅವರು ಕಳ್ರೇನಾದ್ರೂ ಅಕಸ್ಮಾತ್ ಆಗಿ ನಿಮ್ಗೆ ಸಿಕ್ಕಿದ್ರೆ ಫೋನ್ ಮಾಡಿ ಅಂತ ನಂಬರ್ ಕೊಟ್ಟಿದ್ರು. ಅವ್ರ ಹೆಸರು ವೆಂಕಟರಮಣ ಅಂತ. ಮತ್ತೆ ಮಾಡು ಫೋನು. ಹಲೋ, CCB ವೆಂಕಟರಮಣ. ಹಲೋ ಸರ್, ಐ ಆಮ್ ವಿಠಲ್ ಮೂರ್ತಿ MA. ಅದೇ ಮೊನ್ನೆ ಇಂಟರ್ವ್ಯೂನಲ್ಲಿ ಸಿಕ್ಕಿದ್ನಲ್ಲ ಸರ್, ಪಾಂಡುರಂಗ ಗಂಡುಗಲಿ ಅವರ ಮನೆ ಅಳಿಯ. ಗೊತ್ತಾಯ್ತು, ಹೇಳ್ರಿ ಸರ್. ಯಾರೋ ಒಬ್ಬ ಟೆರರಿಸ್ಟ್ ಹುಚ್ಚಿನ ವೇಷದಲ್ಲಿ ಬಂದು ಇಲ್ಲಿ ಕಸದ ರಾಶಿಲಿ ಬಾಂಬ್ ಫಿಕ್ಸ್ ಮಾಡ್ತಾ ಇದ್ದಾನೆ. ನಾಳೆ ಇಲ್ಲೊಂದು ಫಂಕ್ಷನ್ ಇದೆ ಸರ್, ನೀವು ಬೇಗ ಬಂದು ಅವನ ಕ್ಯಾಚ್ ಹಾಕೋಬೇಕು. ಬೇಗ ಬನ್ನಿ ಸರ್. ನೋಡ್ರಿ, ನೀವು ಅವನ್ನ ವಾಚ್ ಮಾಡ್ತಾರಿ, ನಾನು ಈಗಲೇ ಬರ್ತೀನಿ. ಏನಂತೂ? ನಾವು ವಾಚ್ ಮಾಡ್ತಾ ಇರ್ಬೇಕಂತೆ, ಅಷ್ಟಲ್ಲಿ ಅವ್ರು ಬಂದ್ಬಿಡ್ತಾರಂತೆ.
ವೆಂಕಟರಮಣ CCB ಪೊಲೀಸ್ ಆಫೀಸರ್. ಕಳ್ಳನ ಬಗ್ಗೆ ಏನೇ ಇನ್ಫಾರ್ಮೇಶನ್? ಅವ್ನು ಕಳ್ಳಲ್ಲ ಸರ್, ಟೆರರಿಸ್ಟು. ಟೆರರಿಸ್ಟಾ? ಅಲ್ಲಿ ನೋಡಿ ಸರ್, ಬಾಂಬು. ಅದು ಬಾಂಬ್ ಅಲ್ಲ, ಮತ್ತೆ ಟೈಮ್ ಬಾಂಬ್. ಸರ್ ನಾವ್ ಹೇಗಾದ್ರೂ ಮಾಡಿ ಅವನ್ನ ಹಿಡಿದು ನಮ್ ದೇಶ ಉಳಿಸ್ಬೇಕು ಸರ್. ನಾಳೆ ಬರೋ ಪೇಪರ್ ಅಲ್ಲಿ ನಮ್ಮಿಬ್ರು ಫೋಟೋ ಫ್ರಂಟ್ ಪೇಜ್ ಅಲ್ಲಿ ಬರೋ ಹಾಗೆ ಮಾಡ್ಬೇಕು ಸರ್. ಯಾಕೆ ನಮ್ಮ ಗಂಡುಗಲಿ ವಂಶದಲ್ಲಿ 2 ತರಲೆಗಳಿವೆ. ಅವ್ರಿಗೆ ಆ ಫೋಟೋ ತೋರಿಸಿ ನಾವಿಬ್ರು ಎಂತ ಗನಂದಾರಿ ಕೆಲಸ ಮಾಡಿದೀವಿ ಅಂತ ಕೊಚ್ಕೋಬೇಕು. ಅದಕ್ಕೆ ನಿಮ್ ಸಹಾಯ ಬೇಕು ಸರ್. ಓಕೆ, ಕಮ್ ಆನ್, ಫಾಲೋ ಮೀ. ಬಾಂಬು ನಿಮ್ ಜೇಬಲ್ಲಿದೆ ಸರ್. ನೀವೇನು ಬಾಂಬ್ ನ ಜೇಬಲ್ಲಿ ಇಟ್ಕೊಂಡು ಹೀಗೆ ಓಡ್ತಾ ಇದೀರಾ? ಮೊದಲು ಬಿಸಾಕಿ ಸರ್. ಆ ಬಾಂಬ್ ಏನಾದ್ರು ಬ್ಲಾಸ್ಟ್ ಆದ್ರೆ ಬಾಡಿ ಪಾರ್ಟ್ಸ್ ಎಲ್ಲ ಪೀಸ್ ಆಗ್ಬಿಡುತ್ತೆ. ಮೊದಲು ಬಿಸಾಕಿ ಸರ್. ಬಾಂಬ್ ಕತೆ ಫಿನಿಶ್. ನೀವಿಬ್ರು ನನ್ ಪ್ರಾಣ ಉಳಿಸ್ಬಿಟ್ರಿ. ನೀನು ನಮ್ಮಪ್ಪ ಇದ್ದಾಗೆ, ನೀನು ನಮ್ಮಮ್ಮ ಇದ್ದಾಗೆ. ನೀವಿಬ್ರು ಮರುಜನ್ಮ ಕೊಟ್ಟ ಮಾತಾಡ್ತಿದ್ರು. ಸರ್ ನಾಳೆ ಪೇಪರ್ ಅಲ್ಲಿ ನಮ್ಮಿಬ್ರು ಫೋಟೋ ಬರುತ್ತೆ. ಇನ್ಮೇಲೆ ನೀವು ನನ್ನ ಅಸಿಸ್ಟೆಂಟ್ಗಳ ತರ. ನೀವೆಲ್ಲಾದ್ರೂ ಕಳ್ತನ, ದರೋಡೆ, ಸುಲಿಗೆ ನೋಡಿದ್ದೆ ಆದ್ರೆ ನನ್ನ ಮೊಬೈಲ್ ಫೋನ್ ಮಾಡಿ. 24 hours ಆನ್ ಆಗಿರುತ್ತೆ. ರಿಸೀವ್ ಮಾಡ್ತೀರಲ್ವಾ ಸರ್? ಬರೋದ ನನಗೆ 1 ಕಾಲು ತಗೊಳ್ಳಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಸರ್ ಇಷ್ಟು ಸಹಾಯ ಮಾಡಿದೀವಿ, ಬರೀ ಕಾರ್ಡಾ? ಡೋಂಟ್ ವರಿ. ಏನ್ ಸರ್ ಇದು? ಇವತ್ತಿನ ಬಾಟ ಬಗಳ ಟಾಟಾ. ಸಿಕ್ತಲ್ಲೋ ಇವತ್ತಿನ ಊಟ. ಛೇ, ನಮ್ಮ ಯಜಮಾನ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ಬಲ್ಲು, ನಿಮ್ ಯಜಮಾನ್ ಕಾಯ್ಕೊಂಡು ಕೂತ್ಕೊಂಡ್ರೆ ನಿನ್ ತಲೆ ಎಲ್ಲ ಕೆಟ್ಟ ಹೋಗುತ್ತೆ. ಹೋಗಿ ಮೊದಲು ತಲೆ ಬಾಚ್ಕೋ. ಒಳ್ಳೆ ಕಾಟೇರಿ ತರ ಕಾಣ್ತಿದ್ಯಾ. ಇಲ್ಲ ಕಣೆ, ನಮ್ಮ ಯಜಮಾನ್ರು ಏನಾದ್ರು ಸಾಹಸ ಮಾಡಿ ಭೇಷ್ ಅನಿಸ್ಕೊಂಡ್ ಬರೋರ್ಗು ನಾನ್ ಜುಟ್ ಕಟ್ಟಲ್ಲ. ಸರಿ ಹೋಯ್ತು. ಕೇಳಿ ನಿನ್ ಗಂಡ ಸುಂಡಿಲಿ ವಂಶದವನು. ಅವನು ಏನೇ ಸಾಧಿಸ್ತಾನೆ, ಸರ್ಕಸ್ ನಲ್ಲಿ ಕೋಚಿತಲ್ಲ ಲಾಗ ಹಾಕೋದಿಕ್ಕೆ ಲಾಯಕ್ಕೆ. ಅಮ್ಮ, ನಮ್ಮ ಯಜಮಾನ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಅವರು ಕೋಟಿಗೊಬ್ರು. ಈ ಇಡೀ ಏರಿಯಾದಲ್ಲಿ ಅವ್ರ ತರ ಚಿಗುರ್ ಮೀಸೆ ಯಾರು ಬಿಟ್ಟಿದ್ದಾರೆ ಹೇಳ? ಆ ಚಿಗುಲು ಮೀಸೆ ಆ ಮುಸುಡಿ ಮೇಲೆ ಇದ್ಲು ಒಂದೇ, ಇಲ್ದೇ ಇದ್ಲು ಒಂದೇ. ಇದ್ರಲ್ಲಿ ಆ ಮೀಸೆನ ಬಾಚೋದಕ್ಕೆ ಹೇಳು, ಆಮೇಲೆ ಆ ಮೀಸೆನ ಅವನೇ ಹುಡುಕಬೇಕಾಗುತ್ತೆ. ಬಲ್ಲು ತಗೋ, ಸ್ವೀಟ್ ತಿನ್ನು. ಯಾಕಪ್ಪ ಸ್ವೀಟು? ಮೊದಲು ತಿನ್ನು, ಆಮೇಲೆ ಹೇಳ್ತೀನಿ. ತಗೊಳ್ಳಿ. ಯಾಕೆ ಸ್ವೀಟು? ನಮ್ಮ ಏರಿಯಾಲಿ ಒಬ್ಬ ಟೆರರಿಸ್ಟ್ ಟೈಮ್ ಬಾಂಬ್ ನ ಫಿಕ್ಸ್ ಮಾಡ್ತಾ ಇದ್ದ. ತಕ್ಷಣ ನನ್ನ ಫ್ರೆಂಡ್ CCB ಆಫೀಸರ್ ವೆಂಕಟರಮಣ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಬಂದ್ರು, ಬಾಂಬ್ ನ ಕಿತ್ತು ಬಿಸಾಕಿ ನಮ್ಮ ದೇಶನ ಬಚಾವ್ ಮಾಡ್ಬಿಟ್ರು. ಬಾವಾ, ಸ್ವೀಟ್ ತಗೊಳ್ಳಿ. ಯಾಕಪ್ಪ ನನ್ನ ಮನೆಯ ಟಿವಿ ಮತ್ತು ಫ್ರಿಡ್ಜ್ ನ ಸುಟ್ಟು ಹಾಕಿದ ಖುಷಿಗೋ? ಇಲ್ಲ ಅಣ್ಣ, ನಮ್ಮ ಯಜಮಾನ್ರು ಮತ್ತೆ ಪದ್ದು ಬಾಂಬ್ ಇಟ್ಟು ಟೆರರಿಸ್ಟ್ ನ ಹಿಡಿದ್ಬಿಟ್ಟಿದ್ದಾರೆ. ಈ 2 ಗಂಡ ಪಿಟ್ಟಿಗಳು ಬಾಂಬ್ ಬಿಟ್ಟಿರೋ ಟೆರರಿಸ್ಟ್ ನ ಹಿಡ್ಕೊಬಿಟ್ರಮ್ಮ. ಬಾವಾ, ಯಾವಾಗ್ಲೂ ನಮ್ಮಿಬ್ರನ್ನ ಗೇಲಿ ಮಾಡ್ತಾ ಇರ್ತೀರಾ. ಈಗ ನಾವು ಪೊಲೀಸ್ ಇನ್ಫಾರ್ಮರ್ಸು. ನಮ್ಮ CCB ಆಫೀಸರ್ ಕಾರ್ಡ್ ನೋಡಿ. ಸುಮ್ಮನೆ ಇರ. ಯಾವ್ದೋ ರಸ್ತೆನಲ್ಲಿ ಬಿದ್ದಿರೋ ಕಾರ್ಡ್ ತಂದುಬಿಟ್ಟು ನಾವು ಅವರು ಅಸಿಸ್ಟೆಂಟ್ಗಳು ಅಂತ ಸುಳ್ಳು ಹೇಳ್ತೀರಲ್ರ. ಅಭಿ, ಅವರು ಹೊರಗಡೆ ಹೋಗಿ ಅಡ್ವೆಂಚರ್ ಮಾಡಿದ್ದಾರೆ, ಅದನ್ನ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಟು ಟೀಸ್ ಮಾಡ್ತೀರಾ? ಹೌದಣ್ಣ, ನೀನ್ ಒಬ್ನೇ ಸಾಧನೆ ಮಾಡೋದಾ? ನಮ್ಮ ಯಜಮಾನ್ರು ಸಾಧನೆ ಮಾಡಿದ್ದಾರೆ, ಅದಕ್ಕೆ ಭೇಷ್ ಅಂತ ಬೆನ್ ತಟ್ಟೋದ್ ಬಿಟ್ಟು ಕೊಂಕು ಮಾತಾಡ್ತೀಯಲ್ಲ. ಅದು ಹಾಗಲ್ಲಮ್ಮ, ದೇವ್ರು ಕೊಟ್ಟ ತಂಗಿ. ಮನೆಯಲ್ಲಿ ಕಳೆದಿರೋ ಪೆನ್ನೋ ಪೆನ್ಸಿಲ್ ಹುಡುಕಿಡ್ರು ಅಂದ್ರೆ 5 ದಿನ ಟೈಮ್ ತಗೋತಾರೆ. ಅಂತದ್ರಲ್ಲಿ ಇವರು ಟೆರರಿಸ್ಟ್ ನ ಹುಡುಕೊಟ್ಬಿಟ್ರು ಅಂದ್ರೆ ನಾನು ಹೇಗಮ್ಮ ನಂಬಲಿ? ಬಾವಾ, ನಾವು ಮಾಡಿರೋ ಕೆಲಸ ಮೆಚ್ಚಿ ನಮ್ಮ ಆಫೀಸರು 200 ರೂಪೀಸ್ ಬಾಟ ಕೊಟ್ಟಿದ್ದಾರೆ. ನನಗೂ 200 ರೂಪಾಯಿ ಬಾಟ ಕೊಟ್ಟಿದ್ದಾರೆ. ಅಭಿ, ಗಿವ್ ಮಿ 200 rupees. ಗಿವ್ ಮಿ. ಬಿಟ್ಲಾ, ಇದು ನನ್ ಕಡೆಯಿಂದ 200 rupees ಇನ್ನ. ನಾಳೆ ಮತ್ತೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಇದಕ್ಕಿಂತ ದೊಡ್ಡ ಸಾಹಸ ಮಾಡಿ ಪಾವನಿಗೆ 200 ರೂಪಾಯಿ ಬಾಟ ಕೊಡ್ತೀವಿ. ವೆಲ್ ಡನ್ ಮೈ ಡಿಯರ್ ಬಾಯ್ಸ್, ವೆಲ್ ಡನ್. ಸರ್, ನಮ್ಮಿಬ್ರು ಫೋಟೋ ಪೇಪರ್ ಅಲ್ಲಿ ಬರೋ ವಿಷಯ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಆ ಒಂದು ದಿನ ಯಾವಾಗ ಬರುತ್ತೆ ಅಂತ ಹೇಳ್ತೀರಾ ಸರ್? ಕಳ್ಳರು ಹಿಡಿಯಕ್ ಹೋಗಿ ಸತ್ತ ಸಮಾಧಿ ಸೇರ್ತಿರಲ್ಲ, ಆಗ ಈ ರಸ್ತೆನ ಒಬ್ಬ ಕತ್ತಲ ಕಳ್ಳ ಓಡಾಡ್ತಾ ಇದ್ದಾನೆ. ಅವ್ನು ಯಾರು ಅಂತ ನನಗೇನು, ನನ್ನ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. ಅವ್ನು ಇಲ್ಲಿ ಜನಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಅವ್ನು ಹೇಗಾದ್ರೂ ಮಾಡಿ ಲವಕ್ ಅಂತ ಕ್ಯಾಚ್ ಹಾಕಬೇಕು. ನಾನು ಕ್ಯಾಚ್ ಹಾಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಸರ್. ಕಬಡ್ಡಿ ಪ್ಲೇಯರ್ ಸರ್, ಇಂಟರ್ವ್ಯೂ ಪ್ಲೇಯರ್. ಹಲೋ, ಹಾ ನಾನ್ ಕಣೆ ಶಿಲ್ಪಾ. ಸಿನಿಮಾಗ್ ಬರ್ತಾ ಇದೆಯಲ್ವಾ?
ನಾನ್ ಥಿಯೇಟರ್ ಹತ್ರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಕಳ್ಳ ಕಳ್ಳ ಕಳ್ಳ, ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಕಳ್ಳ ಕಳ್ಳ ಕಳ್ಳ. ಸರ್ ಈಗ ನೋಡಿ ನಮ್ಮಿಬ್ರು ಕೈ ಚಾಕನ ನಡೆಯೋ. ಕಳ್ಳ ಕಳ್ಳ ಕಳ್ಳ, ಹೆಲ್ಪ್ ಹೆಲ್ಪ್. ಏನಾಯ್ತು ಮೇಡಮ್? ಕಳ್ಳ ನನ್ ಚೈನ್ ಕಿತ್ಕೊಂಡು ಓಡೋಗ್ಬಿಟ್ಟ. ಕಳ್ಳ ಯಾವ ಕಡೆ ಓಡೋದ? ಆ ಕಡೆ ಓಡೋಗ್ತಿದ್ದ ನೋಡಿ. ಫೋಟೋ ಬಾರ ಓಡಾಗಿ ಹಿಡಿದ್ ಬಿಡ. ನನಗಜ್ಜುರ ಓಡಕ್ ಆಗಲ್ಲಪ್ಪ. ಏನಾಯ್ತು ಮೇಡಮ್? ಕಳ್ಳ ನನ್ ಚೈನ್ ಕಿತ್ಕೊಂಡು ಓಡೋಗ್ತಿದ್ದಾನೆ. ಮೇಡಮ್ ನಿಮ್ ಸ್ಕೂಟಿ ಕೊಡಿ, ಅವನ್ನ ಚೇಂಜ್ ಮಾಡಿ ಹಿಡಿದು ಹಾಕ್ಬಿಡ್ತೀನಿ. ಈಗ ಯಾರಂತಾನೆ ಗೊತ್ತಿಲ್ಲ, ನಿಮ್ ಸ್ಕೂಟಿ ಕೊಡೋದಾ? ಮೇಡಮ್ ನಿಮಗೆ ಚೈನ್ ಸಿಗ್ಬೇಕಂದ್ರೆ ಸ್ಕೂಟಿ ಕೊಡ್ಲೇಬೇಕು. ನೀವು ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ರ? ಒಂದ್ ನಿಮಿಷ ಇರ್ರಿ, ನಮ್ಮ ಆಫೀಸರ್ನ ಕರಿತೀನಿ. ಸರ್ ಒಂದ್ ನಿಮಿಷ ಬನ್ನಿಲಿ. ನೋಡಿ ಇವರೇ ನಮ್ಮ CCB ಆಫೀಸರ್ ರಮಣ, ವೆಂಕಟ ರಮಣ. ಎಸ್, ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ. ಮೇಡಮ್ ನಿಮ್ ಸ್ಕೂಟಿ ಕೊಡಿ, ಅದಕ್ಕೆ ನಾವೇ ಜವಾಬ್ದಾರರು. ಕೊಡಿ ಮೇಡಮ್, ಬನ್ನಿ. ಮೇಡಮ್ ನಿಮ್ ಚೈನು ಸಿಕ್ತು ಅನ್ಕೊಡಿ. ನಿಂತ ಹೋಗಿನೆ. ಚೈನ್ ಕಟ್ಕೊಳಕ್ಯಾ, ಚೈನ್ ಕಟ್ಕೊಳಕ್ಯಾ, ಚೈನ್ ಕಟ್ಕೊಳಕ್ಯಾ, ಯಾಕೆ ಹೊಡಿದ್ಯಾ? ನೀನೇ ತನಕ ಕತ್ಕೊಂಡ್ ಬಂದಿದ್ದು. ಮರ್ಯಾದೆಯಿಂದ ಗಾಡಿ ಎತ್ತೋ, ಬಾ ಎತ್ತೋ. ಸಾರಿ ಸರ್ ಅವನು ಕಳ್ಳ, ಈಗ ಹೋದವನು ಕಳ್ಳ. ನನ್ ಚೈನು ಹೋಯ್ತು, ನನ್ ಸ್ಕೂಟಿನೂ ಹೋಯ್ತು. ಸರ್ ಏನ್ ಸರ್ ಹೀಗಾಗೋಯ್ತು? ವೆಂಕಟರಮಣಂಗೆ ನಾಮ ಹಾಕಿ ಹೊರಟೋಗ್ಬಿಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಂತೀರಲ್ಲ, ನೀವೇ ಅವ್ನ್ ಯಾರಿಗೋ ಗಾಡಿ ಕೊಟ್ಟು ಕಳ್ಸಿದ್ರಲ್ಲ. ನಿಮ್ಮನ್ನೆಲ್ಲ ನಾನ್ ಸುಮ್ನೆ ಬಿಡಲ್ಲ, ಕೇಸ್ ಹಾಕ್ಬಿಡ್ತೀನಿ. ನೀವು ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? CCB ಆಫೀಸರ್ ವೆಂಕಟರಮಣ. ಇಂಥವ್ರ ಮೇಲೆ ಹೇಗ್ರಿ ಕೇಸ್ ಹಾಕ್ತೀರಾ? ಇಷ್ಟು ಸಾಕು. ನಿಮ್ಮನ್ ತಗೊಂಡೋಗ್ ಕಟ್ಕಟ್ಟೆ ನಿಲ್ಸಿದ್ರೆ ನನ್ ಚೈನು ಬರ್ಬೇಕು, ನನ್ ಸ್ಕೂಟಿನೂ ಬರ್ಬೇಕು. ಬಾಯ್ಸ್ ಬನ್ನಿ ಇಲ್ಲಿ. ಬದ್ದು ಇವತ್ತಿನ ಬಾಟ ಕೊಡ್ಬೋದು, ನಡಿಯೋ. ಅಯ್ಯೋ ಪಾಪಿಗಳ, ನನ್ನ ಹೆಸರನ್ನ ಎಷ್ಟು ಹಾಳು ಮಾಡ್ಬೇಕು, ಅಷ್ಟು ಹಾಳು ಮಾಡ್ಬಿಟ್ಟು. ಏನು ಯಜಮಾನ್ರಿ, ಕನ್ನಡಕನ ಯಾಕೆ ಮಲಗಿಸ್ಬಿಟ್ಟಿದ್ದೀರಾ? ಬರೀ ನಾನು ನೀನು ಮಲ್ಕೊಂಡ್ರೆ ಸಾಕ? ಈ ಕನ್ನಡಕ ಮಲಗೋದು ಬೇಡವಾ? ಎಲ್ಲಿ ಆ ಮಾತು ಇನ್ನೊಂದ್ಸತಿ ಹೇಳಿ. ಅದು ನಾನು ನನ್ನ ದಿಕ್ ತಪ್ಪಿಸ್ಬೇಡ, ಹೋಗೆ ನೀನು. ಏನ್ ಹುಡುಕ್ತಾ ಇದ್ದೀರಾ? ಅದು ಕನ್ನಡಕ ಒರೆಸೋ ಬಟ್ಟೆ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಸಿಗ್ತಾನೆ ಇಲ್ಲ ಕಣೆ. ನಾನ್ ಹುಡುಕೊಟ್ರೆ ಏನ್ ಕೊಡ್ತೀರಾ? ಕೆನ್ನೆ ಮೇಲೆ 2 ಕೊಡ್ತೀನಿ, ಪರವಾಗಿಲ್ವಾ? ಆ ಬಟ್ಟೆ ಇಲ್ಲಿದೆ. ಕೊಡಲಿ ಕೊಡಲೆ, ಸುಮ್ಮನೆ ಕೊಡ. ಏನು ಯಜಮಾನ್ರಿ, ಹುಡುಕೊಟ್ಟಿದ್ದಕ್ಕೆ ನಂಗೇನು ಕೊಡಲ್ವಾ? ಇದು ಹಳೆದಾದ್ಮೇಲೆ ನೆನಪು ಮಾಡು, ಕೊಡ್ತೀನಿ, ಖರ್ಚಿಫ್ ಮಾಡ್ಕೊಳ್ವಿ ಅಂತೆ. ಈಗ ಕನ್ನಡ ಕೈಲಿಟ್ಟೆ ಮಾಡ್ತೋಯ್ತೆ. ಹೇಳ ಮೇಲೆ ಅನ್ಯಾಯವಾಗಿ ನನ್ನ 1,000 ರೂಪಾಯಿ ಕನ್ನಡಕ ಹೊಡೆದಾಕ್ಬಿಟ್ರಲ್ಲ. ಬನ್ರ ಸ್ವಲ್ಪ ಪತ್ರ ಬನ್ರ. ಅಲ್ಲೂ ಒಂದೇ ಇಲ್ಲೂ ಒಂದೇ ಆಯ್ತಲ್ಲೋ. ಮತ್ತೆಲ್ಲಪ್ಪ ಓದಿ ತಿನ್ಕೊಂಬಂದ್ರೆ ಬಾವ ಒಬ್ಬ ಕಳ್ಳ ಒಂದ್ ಹುಡುಗಿ ಚೈನ್ ಕಿತ್ಕೊಂಡು ಹೋಗ್ತಾ ಇದ್ದ. ಆ ಕಳ್ಳನ್ ಹಿಡಿಯೋದಕ್ಕೆ ಅಂತ ಇನ್ನೊಬ್ನಿಗೆ ಆ ಹುಡುಗಿ ಹತ್ರ ಇದ್ದು ಸ್ಕೂಟಿ ಕೊಡ್ಸಿದ್ವಿ. ಇವನು ಅವನಿಗಿಂತ ದೊಡ್ಡ ಕಳ್ಳ ಸ್ಕೂಟಿ ಚೈನು ಕಿತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ. ಆಮೇಲೆ ನಮ್ಗೆ ಚೆನ್ನಾಗಿ ಒದೆಗಳು ಬಿತ್ತು. ನಿಮ್ಮಿಬ್ಬರಿಂದ ಯಾರಿಗೂ 5 ಪ್ರೈಸದ ಪ್ರಯೋಜನ ಇಲ್ವಲ್ರ? ಇನ್ನೂ ಕೋಪ ಕಡಿಮೆ ಆಗಿಲ್ವಾ ಸರ್? ಯಾಕ್ರಿ ಕಡಿಮೆ ಆಗುತ್ತೆ? ಅವತ್ತು ಬಾಂಬ್ ಅಂತ ತೋರಿಸಿದ್ರಿ, ನಮ್ ಕಡೆ ಸಭಾಸ್ಕಿರಿ ಅಂದ್ರು. ಇವತ್ತು ನೀವು ಮಾಡಿರೋ ಕೆಲ್ಸಕ್ಕೆ ನಮ್ಮವರೆಲ್ಲ ಕ್ಯಾಪಸ್ ಹೋಗಿತಾ ಇದ್ದಾರೆ. ಸರ್ ನಿಮ್ಮ ಮನೆಗೂ ಅವ್ನು ಕಳ್ಳ ಅಂತ ನಮಗ್ ಗೊತ್ತಿರ್ಲಿಲ್ಲ. ಸುಮ್ನೆ ಇನ್ನಾರ್ದೆ ನಮ್ ವಿಸಿಟಿಂಗ್ ಕಾರ್ಡ್ ಯಾಕ್ರ ಕೊಟ್ರಿ? ಸರ್ ವಿಸಿಟಿಂಗ್ ಕಾರ್ಡ್ ತೋರಿಸಿದ್ರೆ ಹೆದರ್ಕೋಬಹುದು ಅಂತ ತೋರಿಸ್ದೆ, ಆದ್ರೆ ಅವ್ಳು ನಮ್ಮನ್ನೇ ಹೆದರ್ಸ್ಬಿಟ್ಟು ಹೋಗ್ಬಿಡ್ಲಲ್ಲ ಸರ್. ಈಗ ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾಳೆ. ಸ್ಕೂಟಿ ಸರ ಕಳ್ತನ ಆಗ್ಬೇಕಾದ್ರೆ ನಾನೇ ಕಾರಣ ಅಂತ. ಸರ್ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಸರ್? ನಾವು ಬಂದ್ ಸಾಕ್ಷಿ ಹೇಳ್ತೀವಿ. ನಿಮ್ ಸಾಕ್ಷಿ ನಡೆಯಲ್ಲ ರೀ. ನಿಮ್ಮನ್ನ ನಂಬಿ ನಾನು ಹಾಳಾದೆ. ಯಾಗಾದ್ರೂ ಮಾಡಿ
ಆ ಸ್ಕೂಟಿ ಕಳ್ಳನ್ನ ಹಿಡಿಲೇಬೇಕು. ಸರ್ ಆ ಕಳ್ಳನ್ನ ನಾನು ಇದೇ ರೋಡಲ್ಲಿ ಸುಮಾರು ಸಲ ನೋಡಿದ್ದೀನಿ. ಸರ್ ಒಂದ್ ಐಡಿಯಾ, ನಾವು ಮೊಬೈಲ್ ಮಾರೋರ್ ತರ ವೇಷ ಹಾಕೊಂಡ್ಬಂದು ಇಲ್ಲಿ ಇರೋಣ. ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ ಅಂತ ಆ ಕಳ್ಳ ಬಂದೇ ಬರ್ತಾನೆ. ಆಗ ನಾವು ಅವನ್ನ ಗಬಕ್ ಅಂತ ಕ್ಯಾಚ್ ಹಾಕ್ಬೋಣ. ಹೇಗೆ? ಸೂಪರ್. ಮೊಬೈಲ್ ತಗೊಳ್ಳಿ. ಕರೆನ್ಸಿ ಇಲ್ಲ ಅಂದ್ರೂ ವರ್ಕ್ ಮಾಡುತ್ತೆ, ಟವರ್ ಇಲ್ಲ ಅಂದ್ರೂ ರಿಂಗ್ ಆಗುತ್ತೆ. ಆ ಮೊಬೈಲ್ ತಗೊಳ್ಳಿ. ಕಾಲ ಎಷ್ಟು ಬದಲಾಗೋಯ್ತು, ರೋಡಲ್ಲೇ ಮೊಬೈಲ್ ಮಾಡ್ತಿದ್ರಲ್ಲ. ಶೋರೂಮ್ ಬಾಡಿಗೆ ಉಳಿಸ್ತಾ ಇದಾರೆ ಕಣ. ನೋಡೋಣ. ಮೊಬೈಲ್ ಚೆನ್ನಾಗಿದೆ ಸರ್. ಇದ್ರಲ್ಲಿ ಎಲ್ಲ ಆಪ್ಷನ್ಸ್ ಇದೆಯಾ? ಎಲ್ಲ ಇದೆ ಸರ್. ಬ್ಲೂಟೂತ್ ಇದೆಯಾ? ಬ್ಲೂಟೂತ್ ಅಲ್ಲಿ ಎಲ್ಲ ಇದೆ ಸರ್. ಇದೆಯಾ? ಇನ್ನೇನು ಯಾವಾಗಲೂ ಇದೆ. ಎಷ್ಟು ಇದು? 10,000. ತುಂಬಾ ಜಾಸ್ತಿ ಆಯ್ತ್ರಿ. ಎಷ್ಟು ಕೊಡ್ತೀರಾ? ನಮಗ್ ಬೇಡ ರೀ. ಹಲೋ ಲೇ ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಆ ಕಳ್ಳ. ಇನ್ಯಾರೋ ಕಳ್ಳ ಇಲ್ಲಿಗೆ ಬಂದೇ ಬರ್ತಾನೆ. ಸರ್ ನೀವು ಕೂಗಕ್ ಶುರು ಹಚ್ಕೊಳ್ಳಿ. ಅಪ್ಪ ಸುಸ್ತಾಗೈತೆ, ನೀನ್ ಕೂಗು. ಏನ್ರಿ ಹುಡುಕ್ತಾ ಇದ್ದೀರಾ? ಏನಿಲ್ಲ, ನಾನು ಅವಾಗ್ಲೇ ಬಂದಿದ್ನಲ್ಲ, ನನ್ನ ಮೊಬೈಲ್ ಇಲ್ಲೇ ಇಟ್ಟಿದ್ದೆ, ಕಾಣ್ತಾ ಇಲ್ವಲ್ಲ. ಅಜ್ಜಾಕ್ ಸರ್ ಯೋಚನೆ ಮಾಡ್ತೀರಾ? ನಿಮ್ ನಂಬರ್ ಹೇಳಿ. ಇಲ್ಲೇ ಇದೆಯಲ್ಲ ನನ್ನ ಮೊಬೈಲು. ನಂದು ಮೊಬೈಲ್ ಇದು. ಸಾಕ್ ಸುಂದರಯ್ಯ, ನನ್ನ ಮೊಬೈಲ್ ಕದ್ಬಿಟ್ಟು ಜನಗಳಿಗೆಲ್ಲ ಮಾಡ್ತಾ ಇದೀಯಾ? ಅಣ್ಣಂದಿರ ಏನ್ ನೋಡ್ತಿದ್ದೀರಾ? ಒಂದ್ 4 ತದಕ್ರಿ. ಮನೇಲಿ ಯಾರು ಇದ್ದೀರಾ? ಎಸ್, ಯಾರ್ ಬೇಕಾಗಿತ್ತು? ಪದ್ದು ವಿಟ್ಲ ಅಂತ ಇದ್ದಾರಲ್ಲ, ಅವ್ರನ್ನ ಕರೀರಿ. ಯಾಕೆ? ಅವ್ರು ಮಾಡಿರೋ ಗಣಂದಾರಿ ಕೆಲಸಕ್ಕೆ ಅವಾರ್ಡ್ ಕೊಡ್ಬೇಕು. ಪದ್ದು ವಿಟ್ಲ, ಪ್ಲೀಸ್ ಕಮ್. ಪಾಂಡುರಂಗ ಗಂಡಗಳೇ, ಎಡಗೆ ಎತ್ತಿದ್ರು ವೀರ ಕೇಸರಿ, ಬಲಗೆ ಎತ್ತಿದ್ರು ವೀರ ಮಧುಕರಿ. ನಮ್ಮ ಮನೆಗೆ ಬಂದು ನಮ್ಮ ಹುಡುಗರ ಮೇಲೆ ಕೈ ಮಾಡ್ತಾ ಇದ್ರಲ್ಲ, ಯಾರು ನೀವು? ಬಾಯಿ ಮುಡುಗ, ಬಾಯಿ ಮೂಡ್, ಪಿಚ್ಚ ಮುಡುಗ, ಪುಚ್ಚ ಮೂಡ್, ಬಲ ಪರತ್ಮದಾಕಿ, ಜೈ ಜವಾನ್ ಜೈ ಕಿಸಾನ್. ಸರ್, ನಮ್ಮ ಹುಡುಗರನ್ನ ಯಾಕೆ ಸರ್ ಹೊಡಿತಾ ಇದ್ದೀರಾ? ಅವ್ರು ಮಾಡಿರೋ ಗಣಂದಾರಿ ಕೆಲಸ ಏನು ಅಂತ ಅವ್ರನ್ನೇ ಕೇಳಿ. ಲೇ, ಇವ್ರ ಮಗಳೇನಾದ್ರು ಲೈನ್ ನೋಡಿದ್ರೇನೋ? ಹಾಗಿದ್ರೆ ಏನಾಯ್ತು ಅಂತ ಬೋಳ್ರ? ಸಾರ್ ಆ ಮೊಬೈಲ್ ಕತ್ಕೊಂಡೋದವ್ನು ಕಳ್ಳ ಅಂತ ನಮಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸಾರ್. ಸಾಕ್ ಸುಮ್ನಿರ. ಆ ಕಳ್ಳ ನನ್ನ ಹತ್ರ 2 ಸಾವಿರ ಸಿಗಾಕೊಂಡಿದ್ದ, ಇವರಿಂದ ತಪ್ಪಿಸ್ಕೊಂಡ. ಲೇ, ಯಾಕ್ರೋ ಹಿಂಗೆಲ್ಲ ಮಾಡ್ತೀರಾ? ಸರ್, ಮುಂದೆ ಕೇಳಿ ಸರ್. ಏನ್ ಹೇಳೋದು ಇವ್ ಪಿಂಡ? ಆ ಕಳ್ಳನ್ ಜೊತೆ ನಾನ್ ಶಾಮಿಲ್ ಆಗಿದ್ದೀನಿ ಅಂತ ಆ ಸ್ಕೂಟಿ ಹುಡುಗಿ ಕೇಸ್ ಹಾಕಿದ್ದಾಳ್ರಿ. ಡಿಪಾರ್ಟ್ಮೆಂಟ್ ಅವರು ನನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಇದ್ದಾರ್ರಿ. ಅದಕ್ಕೀಗ ಏನ್ ಮಾಡ್ಬೇಕು ಅಂತ ಇದ್ದೀರಾ ಸರ್? ಆ ಕಳ್ಳ ಸಿಗೋವರೆಗೂ ಇವರಿಬ್ರು ನನ್ನ ಕಸ್ಟಡಿಯಲ್ಲಿ ಇರ್ತಾರೆ. ಓಕೆ ಸರ್.